ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಗೌರಿ ಗಣೇಶ ಹಬ್ಬದ ವಿಡಿಯೋ. ಆದರೆ ಈ ವಿಡಿಯೋದಲ್ಲಿ ನಾನು ಬರೀ ಗೌರಿ ಹಬ್ಬದ ದಿನದ ಮಾತ್ರ ವಿಡಿಯೋನ ಹಾಕ್ತಾಯಿದ್ದೀನಿ. ನಾವು ಗೌರಿ ಹಬ್ಬದ ಹಿಂದಿನ ದಿನವೇ ನಾವು ಗಣೇಶ ಮತ್ತು ಗೌರಿನ ತಂದು ಇಟ್ಕೊಂಡಿರ್ತೀವಿ. ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡುವಂಥದ್ದು ನಮ್ಮ ಮನೇಲಿ ದೇವ್ರ ಮನೆ ಪೂಜೆ ಮತ್ತು ಗೌರಿ ಪೂಜೆನ ಮಾಡ್ತಾ ಇರೋವಂಥದ್ದು. ಇವಾಗ ನಾನು ಬೆಳಗ್ಗೆನೇ ಎದ್ದು ಒಂದು 2 ಅವರ್ಸ್ ಆಯಿತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಲಿಂಗ ಮತ್ತು ಗೌರಿ ಎರಡನ್ನೂ ಸಹ ಅಲಂಕಾರ ಮಾಡಿ ಸಿಂಪಲ್ಲಾಗಿ ಅಲಂಕಾರ ಮಾಡಿರೋವಂಥದ್ದು. ಈ ಹೂಗಳೆಲ್ಲ ಬಂದು ನಮ್ಮ ಮನೇಲೇ ಬೆಳೆದಿರೋವಂಥದ್ದು. ಇರೋ ಅಷ್ಟು ಹೂವಿನಲ್ಲಿ ನಾನು ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ. ಸ್ವಲ್ಪ ಸೇವಂತಿಗೆ ಹೂವನ್ನ ನಾವು ತೊಗೊಂಡಿದ್ವಿ. ಇವಾಗ ನಾನು ಲಿಂಗ ಎಲ್ಲ ಅಲಂಕಾರ ಮಾಡಿ ವಿಭೂತಿ ಹಚ್ಚಿ ಇದಕ್ಕೆ ಹೂ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅಲಂಕಾರ ಆದಮೇಲೆ ನಾನು ಗೌರಿಗೆ ಪೂಜೆ ಮಾಡ್ತೀನಿ. ಗೌರಿ ಪೂಜೆ ಮಾಡಬೇಕಾದ್ರೆ ಯಾವಾಗ್ಲೂ ನಾವು ಅಕ್ಕಿ ಮೇಲೇ ದೇವ್ರನ್ನ ಕೂರಿಸ್ಬೇಕು. ಯಾವ ದೇವರಾದರೂ ಅಷ್ಟೇ, ಫಸ್ಟು ನಾವು ಅಕ್ಕಿ ಹಾಕ್ತೀವಿ. ಕಳಸಕ್ಕೆ ಯಾವ ಥರ ನಾವು ಅಕ್ಕಿ ಹಾಕ್ಬಿಟ್ಟು ಕಳಶ ಇಡ್ತೀವೋ ಅದೇ ಥರ ನಾವು ಇಲ್ಲಿ ನಾನೊಂದು ಟ್ರೈ ಮೇಲೆ 1 ಪಾವ್ನಷ್ಟು ಅಕ್ಕಿನ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಲೆವೆಲ್ ಬರೋ ಥರ ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೊಬೇಕು. ನಂತರ ಅದಕ್ಕೆ ನಾನು ರವಿಕೆ ಪೀಸನ್ನ ಇಟ್ಕೊಳ್ತೀನಿ. ಅಂದರೆ ಕಂಕಣದ್ದು ಬಳೆ, ಆಮೇಲೆ ಯಾರಾದರೂ ಬಾಗಿನ ಕೊಟ್ಟಿದ್ರೆ ಅಲ್ಲಿ ಕಂಕಣದ ಬಂದಿರುತ್ತೆ ಪ್ಯಾಕೆಟು, ಅದೆಲ್ಲನೂ ಸಹ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು. ನಾನಿವಾಗ ರವಿಕೆ ಕಣನ ಇಟ್ಕೊಂಡು ಅದ್ರ ಮೇಲೆ ಗೌರಿನ ಇಡ್ತಾಯಿದ್ದೀನಿ. ಇನ್ನು ನಮ್ಮನೆ ಬಂದು ಇವತ್ತು ಸಿಂಪಲ್ ಪೂಜೆ ಮಾಡಿಬಿಟ್ಟು ನಾರ್ಮಲ್ ಊಟ ಇರುತ್ತೆ ಅಷ್ಟೇ. ನಾವು ಹಬ್ಬದ ದಿನ ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ. ನಮ್ಮನೆ ಗಣೇಶ ಹಬ್ಬದ ದಿನ ಗ್ರ್ಯಾಂಡು ಹಬ್ಬ, ಗೌರಿ ಹಬ್ಬದ ದಿನ ಜಸ್ಟ್ ಪೂಜೆ ಮಾಡೋದಷ್ಟೇ ಮನೆಯಲ್ಲಿ. ಶರಣು ಮಂಗಳೇ ಮಹಾಗೌರಿಯೇ, ನಿರುತ ನಿನ್ನನು ಭಜಿಸುವೆ. ಶರಣು ಮಂಗಳೇ ಮಹಾಗೌರಿಯೇ, ನಿರುತ ನಿನ್ನನು ಭಜಿಸುವೆ. ಚರಣ ಸೇವೆಯ ಭಾಗ್ಯ ಕರುಣಿಸಿ ಪೊರೆಯೇ ನಮ್ಮನು ಗಿರಿಜಯೇ. ಚರಣ ಸೇವೆಯ ಭಾಗ್ಯ ಕರುಣಿಸಿ ಪೊರೆಯೇ ನಮ್ಮನು ಗಿರಿಜಯೇ. ಶರಣು ಮಂಗಳೇ ಮಹಾಗೌರಿಯೇ, ನಿರುತ ನಿನ್ನನು ಭಜಿಸುವೆ. ಸಾಮಗಾನ ವಿನೋದಿನಿ ಶಿವೆ, ಸಾಮಜನಕ ಸಹೋದರಿ. ಸಾಮಗಾನ ವಿನೋದಿನಿ ಶಿವೆ, ಸಾಮಜನಕ ಸಹೋದರಿ. ಸೋಮಶೇಖರ ಪ್ರಾಣವಲ್ಲಭೆ, ಸೋಮಶೇಖರ ಪ್ರಾಣವಲ್ಲಭೆ, ಕಾಮಿನಿ ಶುಭದಾಯಿನಿ. ಶರಣು ಮಂಗಳೇ ಮಹಾಗೌರಿಯೇ, ನಿರುತ ನಿನ್ನನು ಭಜಿಸುವೆ. ಶರಣು ಮಂಗಳೇ ಮಹಾಗೌರಿಯೇ, ನಿರುತ ನಿನ್ನನು ಭಜಿಸುವೆ. ನಾವು ಯಾವುದೇ ರೀತಿ ಸಾಂಗ್ಸ್ಗಳನ್ನ ಡೌನ್ಲೋಡ್ ಮಾಡಿ ಹಾಕಿದ್ರೆ ಅದು ಕಾಪಿರೈಟ್ ಆಗುತ್ತೆ. ನಂದು ಹಿಂದಿನ 2 ವರ್ಷದ ಗಣೇಶ ಹಬ್ಬದ್ದು ಸಹ ಕಾಪಿರೈಟ್ ಆಗಿಬಿಟ್ಟಿದೆ ವಿಡಿಯೋ. ಅದಕ್ಕೆ ಈ ಸಲ ನಾನು ಯಾವುದೇ ಸಾಂಗ್ ಹಾಕ್ತಿಲ್ಲ. ನಾನೇ ಕೆಲವೊಂದು ಸಾಂಗ್ಸ್ಗಳು ಹಾಡಿ ಹಾಕ್ತಾಯಿದ್ದೀನಿ ಅದನ್ನೇ. ಆಗ ಕಾಪಿರೈಟ್ಸ್ ಆಗಲ್ಲ ಅದು. ಇವಾಗ ಅರಿಶಿನ ಕುಂಕುಮ ಇಟ್ಕೊಂಡು ದೇವ್ರಿಗೆ ಬಳೆಗೆ ಹೂ ಮಾಡಿಸಿ ಎಲೆ ಅಡಿಕೆ ಇಟ್ಬಿಟ್ಟು, ಎಲೆ ಅಡಿಕೆನ ಯಾವಾಗಲೂ ಹಾಗೆ ಇಡಬಾರ್ದು, ಕಾಯಿನ್ ಇಡಬೇಕು. ಈ ಕಳಶ ಮಾಡುವಾಗಲೂ ಅಷ್ಟೇ, ಕಳಶದೊಳಗಡೆನೂ ಕಾಯಿನ್ ಹಾಕಬೇಕು, ಅರಿಶಿನ ಕುಂಕುಮ, ಇನ್ನೂ ತುಂಬ ರೀತಿ ಏನೇನೋ ಶಾಸ್ತ್ರಗಳಿದೆ ಅದೆಲ್ಲ ಹಾಕಬೇಕು ಅಂತ ಹೇಳ್ತಾರೆ. ಅರಿಶಿನ ಕುಂಕುಮ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ವಿಭೂತಿ, ಆಮೇಲೆ ಕೆಲವೊಂದು ಹಾಕ್ತಾರೆ. ಅದನ್ನು ಕಳಶದೊಳಗಡೆ ಹಾಕಬೇಕು ಅಂತ ಹೇಳ್ತಾರೆ. ಇನ್ನು ದೀಪ ಹಚ್ಬಿಟ್ಟು ಫಸ್ಟು ನಾನು ದೀಪ ಮೇಲೆ ಹಚ್ಬಿಟ್ಟು ಅದೇ ದೀಪನ ಕೆಳಗಡೆ ಗೌರಿ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ನೆಕ್ಸ್ಟು ಮೇಲೆ ಪೂಜೆ ಮಾಡಬೇಕಾದ್ರೆ ಅಲ್ಲೇ ಲಿಂಗದ ಹತ್ರ ದೀಪ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಇವತ್ತು ಪೂಜೆ ಮಾಡೋದು ನಾನು ತುಂಬ ನಿಧಾನವಾಗಿ ಪೂಜೆ ಮಾಡ್ತಾ ಹೋದೆ. ಇಲ್ಲಿ ಪೂಜೆ ಮಾಡಿ ಈ ದೇವ್ರ ಪೂಜೆ ಮಾಡಿ, ದೇವ್ರ ಮನೆ ಪೂಜೆ ಮಾಡಿ, ನಮ್ಮ ಮನೆ ಫೋಟೋಗಳು, ದೇವ್ರ ಫೋಟೋಗಳಿದೆ ಅದು ಪೂಜೆ ಮಾಡಿ, ನೆಕ್ಸ್ಟು ಬಾಗ್ಲ ಹತ್ರ ಈ ಮರ ಇಡ್ತಾರೆ ನೋಡಿ, ಮರಕ್ಕೆ ಕಂಕಣ ಏನಾದರೂ ಬಾಗಿನ ಕೊಟ್ಟಿದ್ರೆ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಬೇಕು. ನಮ್ಮ ಅಜ್ಜಿಗೆ ಕೊಟ್ಟಿದ್ದನ್ನು ನಾನು ಪೂಜೆ ಮಾಡಿದೆ ಈ ಸಲ. ಹೊಸ್ಲ ಹತ್ರ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು. ನೆಕ್ಸ್ಟ್ ಅದನ್ನು ದೇವ್ರ ಮನೆಗೆ ತಂದಿಟ್ಕೊಂಡು ನಾರ್ಮಲಾಗಿ ಯೂಸ್ ಮಾಡೋ ಥರನೇ ಮಾಡುವಂಥದ್ದು. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದನ್ನು ತಂದು ಇಟ್ಟಿದ್ದೀನಿ ದೇವ್ರ ಮನೇಲಿ, ಮರ ಪೂಜೆ ಮಾಡಿರೋದು. ಹಣ್ಣು ಕಾಯಿ ಮಾಮೂಲಿ ನಾವು ಯಾವ ಥರ ಪೂಜೆ ಮಾಡ್ತೀವೋ ಅದೇ ಥರನೇ ಮರ ಪೂಜೆ ಮಾಡೋದು, ಹೊಸ್ಲು ಪೂಜೆ ಮಾಡೋದು. ನೆಕ್ಸ್ಟು ಈಚೆ ಸೂರ್ಯನ ಪೂಜೆ ಮಾಡಿ, ತುಳಸಿ ಪೂಜೆ ಮಾಡಿ, ನಮ್ಮನೆ ಎಕ್ಕದ ಗಿಡ ಇದೆ, ಬಿಳಿ ಎಕ್ಕದ ಗಿಡ, ಅದನ್ನು ಸಹ ಪೂಜೆ ಮಾಡ್ತೀವಿ ನಾವು ಡೈಲಿ ವಾರ ಮಾಡುವಾಗ.
ಭರತಗಿರಿಯ ಸುಜನ ರಕ್ಷೆಯ ಋತಸಕ್ಷಿಪಶಕ್ತಿಯೇ ಭರತಗಿರಿಯ ಸುಜನ ರಕ್ಷೆಯ ನಿರುತರಕ್ಷಿಪಶಕ್ತಿಯೇ ಭಕ್ತಿಯಿಂದಲೇ ಭಜಿಸುವೆ ಸದಾ ಮುಕ್ತಿಯಿಂದಲೇ ಭಜಿಸುವೆ ಸದಾ ಮುಕ್ತಿ ನೀಡುವ ಮಾತೆ ಮುಕ್ತಿ ನೀಡುವ ಮಾತೆ ಶರಣು ಮಂಗಳೇ ಮಹಾಗೌರಿಯೇ ನೀರುರುತ ನಿನ್ನನು ಭಜಿಸುವೆ. ಇನ್ನು ಇಲ್ಲೂ ಪೂಜೆ ಸಹ ಆಯಿತು. ನೆಕ್ಸ್ಟು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಫೋಟೋಗಳು ಮತ್ತು ಇನ್ನು ಬಾಗಿಲು ಪೂಜೆ ಮಾಡಿರೋವಂಥದ್ದಾಗಿರ್ಬೋದು, ತುಳಸಿ ಪೂಜೆ, ಆಮೇಲೆ ಎಕ್ಕದ ಗಿಡದ ಪೂಜೆ, ಹಂಗೆ ಚಿಕ್ಕ ಚಿಕ್ಕದಾಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಂದರೆ ಪೂಜೆ ಎಲ್ಲ ಆದಮೇಲೆ ನಾನು ವಿಡಿಯೋ ಮಾಡಿ ತೋರಿಸಿರೋ ಅಂಥದ್ದು. ವಿಡಿಯೋ ಹಾಕೋದು ತುಂಬಾ ಲೇಟ್ ಆಗಿದೆ, ಅಂದರೆ ಎಡಿಟಿಂಗ್ ಮಾಡಿರಲಿಲ್ಲ ನಾನು, ಅದಕ್ಕೋಸ್ಕರ ಹಬ್ಬ ಆಗಿ ಒಂದು 4 ದಿನ ಆದಮೇಲೆ ಗೌರಿ ಹಬ್ಬದ್ದು ವಿಡಿಯೋ ಹಾಕ್ತಾ ಇರೋವಂಥದ್ದು. ಇನ್ನು ನೆಕ್ಸ್ಟ್ ಒಂದು 2 ಡೇಸ್ ಆದಮೇಲೆ ಗಣೇಶ ಹಬ್ಬದ್ದು ಹಾಕ್ತೀನಿ. ಅದು ಸ್ವಲ್ಪ ಲೆಂತ್ ಇದೆ ವಿಡಿಯೋ, ಎಡಿಟಿಂಗ್ ಮಾಡಬೇಕು. ಇನ್ನು ಪೂಜೆ ಎಲ್ಲ ಮುಗೀತು. ಪೂಜೆ ಮುಗ್ದಾದಮೇಲೆ ಆರತಿ ಎಲ್ಲ ತಗೊಂಡು ನಾನು ಫಸ್ಟು ದೇವ್ರ ಮನೆ ಪೂಜೆ ಮುಗಿಸ್ಬಿಡ್ತೀನಿ. ಆಮೇಲೆ ಫೋಟೋ ಒಂದು ಕಡೆಯಿಂದ ಪೂಜೆ ಮಾಡ್ಕೊಂಡು ಹೋಗೋವಂಥದ್ದು. ಈ ಥರ ಇದೆ ನೋಡಿ, ಚಿಕ್ಕ ರೋಸ್ ನಾನು ನಿಮಗೆ ಗಿಡ ತೋರಿಸಿದ್ದೆ, ಲಿಂಗದ ಮೇಲೆ ತೋರಿಸಿದ್ದೀನಿ ನೋಡಿ, ತುಂಬಾ ಹೂ ಬಿಡುತ್ತೆ ಅದು. ಈ ಹಬ್ಬದ ಟೈಮಲ್ಲಿ ಸ್ವಲ್ಪ ಯಾವಾಗಲೂ ಅಷ್ಟೇ, ಹಬ್ಬ ಬಂತು ಅಂದರೆ ಸ್ವಲ್ಪ ಹೂಗಳೇ ಕಡಿಮೆ ಆಗಿಬಿಡುತ್ತೆ. ಹಬ್ಬ ಇರಲ್ಲ ಅಥವಾ ವಾರ ಇರಲ್ಲ ಅಂದಾಗ ತುಂಬಾ ಹೂ ಬಿಟ್ಟಿರುತ್ತೆ. ಇದಿಷ್ಟು ನಮ್ಮನೆಯ ಗೌರಿ ಹಬ್ಬದ ವಿಡಿಯೋ ಆಗಿತ್ತು. ಪೂಜೆ ಮಾಡ್ತಾ ಮಾಡ್ತಾ ಎಲ್ಲ ವೀಡಿಯೋಸ್ನ ಸಹ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ. ಜಸ್ಟ್ ನಾನು ದೇವ್ರ ಮನೆಯದೇ ಜಾಸ್ತಿ ವೀಡಿಯೋನ ಫೋಕಸ್ ಮಾಡಿರೋ ಅಂಥದ್ದು. ಅದಕ್ಕೋಸ್ಕರ ಬರೀ ದೇವ್ರ ಮನೆಯದೇ ಇದೆ. ನನ್ನ ಇನ್ಸ್ಟಾ ಪೇಜನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಚಾನಲ್ನ ಸಹ ಫಾಲೋ ಮಾಡಿ. ಆ ಚಾನಲ್ನಲ್ಲಿ ಏನಪ್ಪ ಅಂದರೆ ಯಾವುದೇ ರೀತಿ ಕಿಚನ್ ವೀಡಿಯೋಸ್ ಆಗಲಿ, ಫೆಸ್ಟಿವಲ್ ವೀಡಿಯೋಸ್ ಆಗಲಿ ನಾನು ಹಾಕಲ್ಲ. ಅಲ್ಲಿ ಜಸ್ಟ್ ಒಂದು ಫ್ಲವರ್ ವೀಡಿಯೋ ಮಾಡಿ ಅದಕ್ಕೆ ಒಂದು ಸಾಂಗ್ ಲಿರಿಕ್ಸ್ ಥರ ಹಾಕೋವಂಥದ್ದು. ಈ ವಿಡಿಯೋನ ನಾನು ಶಾರ್ಟ್ಸ್ ವಿಡಿಯೋ ಹಾಕೋಕ್ಕೋಸ್ಕರ ಮಾಡಿರೋ ಅಂಥದ್ದು. ಇವಾಗ ತೋರಿಸ್ತೀನಿ ನೋಡಿ, ದೇವ್ರ ಫೋಟೋ ಪೂಜೆ ಮಾಡಿರೋದು, ಬಾಗಿಲು ಪೂಜೆ ಮಾಡಿರೋದು ಮತ್ತು ಮೇಯ್ನ್ ಡೋರ್ ಬಾಗಿಲು ಪೂಜೆ ಮಾಡಿರೋವಂಥದ್ದು, ತುಳಸಿ ಮತ್ತು ಎಕ್ಕದ ಗಿಡ ಮತ್ತು ಸೂರ್ಯ, ಅದೇನು ತೋರ್ಸೋಕ್ಕೆ ಹೋಗಿಲ್ಲ. ಇದಿಷ್ಟು ಪೂಜೆ ಮಾಡಿರೋವಂಥದ್ದು. ಇನ್ನು ಗಣೇಶ ಹಬ್ಬದ ದಿನದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಚಾನಲ್ನಲ್ಲಿ ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.